ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ SWPL ನ ಆಪ್ಷನ್ ಅಂತೂ ಮುಗಿತು. ಇವಾಗ ಇರುವಂತ 5 ಟೀಮ್ಸ್ ಗಳ ಫೈನಲ್ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಅಂದ್ರೆ ಆಪ್ಷನ್ ಮುಗಿದಿರೋದ್ರಿಂದ ಫೈನಲ್ ಸ್ಕ್ವಾಡ್ ಅಂತೂ ಒನ್ ಆಫ್ ದ ಬೆಸ್ಟ್ ಇರೋದಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ 5 ಟೀಮ್ಸ್ ಗಳಲ್ಲಿ ಯಾವ್ದು ಬಲಿಷ್ಠವಾಗಿ ಕಾಣಿಸ್ಕೊಳ್ತಾ ಇರೋದು ಮತ್ತೆ ಕ್ರೇಜಿಯಸ್ಟ್ ಆಗಿದೆ, ಒಳ್ಳೆ ಪ್ಲೇಯರ್ಸ್ ಗಳನ್ನ ಇನ್ಕ್ಲೂಡ್ ಹಾಕೊಂಡಿರುವಂತದ್ದು. ಅದೇ ರೀತಿ ಈ ಬಾರಿ ಕಪ್ನ ಹೊಡೆಯಲಿಕ್ಕೆ ಮೋಸ್ಟ್ ಫೇವ್ರೇಟ್ ಯಾವ ಟೀಮ್ ಆಗ್ಬಹುದು ಅನ್ನೋದನ್ನ ತಿಳಿಸ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಆರಾಮ್ ಈಸಿ, ಯಾಕಪ್ಪ ಅಂತ ಹೇಳಿದ್ರೆ ಟಾಪ್ 5 ಆಗಿರೋದ್ರಿಂದ ಒಂದ್ ಟೀಮ್ ಮಾತ್ರ ಹೊರಗಡೆ ಇರುತ್ತೆ. ಮತ್ತೆ ನಾಲ್ಕು ಟೀಮ್ ಅಂತೂ 100% ಕ್ವಾಲಿಫೈ ಆಗೋದಂತೂ ಹೌದು. ಅದು ಯಾವ ಟೀಮ್ ಕೇಪಬಿಲಿಟಿ ಇದೆ, ಅದೇ ರೀತಿ ಸ್ಕ್ವಾಡ್ ನ ನೋಡ್ತಾ ಇದೆ. ಒನ್ ಆಫ್ ದ ಬೆಸ್ಟ್ ಸ್ಕ್ವಾಡ್ ಯಾವ್ದು ಆಗಿರೋದು ಅನ್ನೋದನ್ನ ತಿಳಿಸ್ಕೊಳಿಕ್ಕೆ ವಿಡಿಯೋ ಮಾಡಿರೋದು. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರ ಇದೆ, ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಾಡೋದು ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇಟೆ ಹೋಗೋದಾದ್ರೆ ಮೊದಲೇದಾಗಿ ಫೈನಲ್ ಪಾಂಚ್ 5 ಸ್ಕ್ವಾಡ್ ಗಳ ಯಾವ ರೀತಿ ಇದೆ ನೋಡೋದಾದ್ರೆ, ಮೊದಲೇದಾಗಿ ಬರೋದಾದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಸ್ಕ್ವಾಡ್ ಕಡೆ ಬರೋದಾದ್ರೆ ಬ್ಯಾಟಿಂಗ್ ಲೈನಪ್ ಅಲ್ಲಿ ಬರೋದಾದ್ರೆ ಮೇನ್ ಹಾಕೊಂಡು ಬ್ಯಾಟಿಂಗ್ ಅಲ್ಲಿ ಸ್ಮೃತಿ ಮಂದನ, ಗ್ರೇಲೆ ವೋಲ್, ಅದೇ ರೀತಿ ದೇಲ್ನ ಹೇಮಲತ್ ಅವರು ಇರೋದಂತಾನೆ ಹೇಳ್ಬೋದಾಗಿದೆ. 3 ಜನ ಬ್ಯಾಟರ್ಸ್, ಜೆನ್ಯೂನ್ ಬ್ಯಾಟರ್ಸ್ ಜೊತೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುನ್ನುಗ್ತಿದೆ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಆಲ್ರೌಂಡಿಂಗ್ ಕ್ಯಾಟಗರಿಯಲ್ಲಿ ನೋಡೋದಾದರೆ ಎಲಿಸ್ ಪೆರಿ, ಗ್ರೇಸ್ ಹ್ಯಾರಿಸ್, ಶ್ರೇಯಾಂಕ ಪಾಟೀಲ್, ನೆದೆಲ್ ಡಿ ಕ್ಲರ್ಕ್, ಗೌತಮಿ ನಾಯಕ್ ಅವರು ಇರೋದಂತಾನೆ ಹೇಳ್ಬೋದಾಗಿದೆ. ಇದರಲ್ಲಂತೂ ನೆದೆಲ್ ಡಿ ಕ್ಲರ್ಕ್ ಅವರು ಇದಾರಲ್ಲ, ಒನ್ ಆಫ್ ದ ಮೋಸ್ಟ್ ಫೇವರೇಟ್ ಬ್ಯಾಟರ್ ಅಂಡ್ ಒನ್ ಆಫ್ ದ ಜೆನ್ಯೂನ್ ಮ್ಯಾಚ್ ಫಿನಿಶರ್ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ವಿಕೆಟ್ ಕೀಪಿಂಗ್ ಕಡೆ ಹೋಗೋದಾದ್ರೆ ರಿಚಾ ಘೋಷ್ ಅಂಡ್ ಪ್ರತೋಷ್ ಕುಮಾರಿ ಅವರು ಇರೋದು. ನೆಕ್ಸ್ಟ್ ಅಲ್ಲಿ ಬೌಲರ್ಸ್ ಗಳ ಕಡೆ ಹೋಗೋದಾದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಬೌಲಿಂಗ್ ಲೈನ್ ಅಪ್ ನೋಡೋದಾದ್ರೆ ಅರುಂಧತಿ ರೆಡ್ಡಿ, ಪೂಜಾ ವಸ್ತೇಕರ್, ಲಿಸಿಯಾ ಸ್ಮಿತ್, ಲೋರಿನಾ ಬೆಲ್, ರಾಧಾ ಯಾದವ್, ಪ್ರೇಮ್ ರಾವತ್ ಅವರು ಇರೋದಂತಾನೆ ಹೇಳ್ಬೋದಾಗಿದೆ. ಮೇನ್ ಹಾಕೊಂಡು ಒಂದ್ 2 ಜನ ಓವರ್ಸೀಸ್ ಅಂಡ್ ಇಂಡಿಯಾದ ಮೇನ್ ಹಾಕೊಂಡು ಬೌಲಿಂಗ್ ಲೈನ್ ಅಪ್ ಮೇಲೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೋಗ್ತಾ ಇರೋದಂತಾನೆ ಹೇಳ್ಬೋದಾಗಿದೆ. ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾರೆ ಮಟ್ಟಿಗೆ ಆಲ್ ರೌಂಡಿಂಗ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಕ್ರೇಜಿಯಸ್ಟ್ ಹಾಕೊಂಡು ಸಿಕ್ಕಾಪಟ್ಟೆ ಡೆವಲಪಿಂಗ್ ಹಾಕೊಂಡಿರೋದಂತಾನೆ ಹೇಳ್ಬೋದಾಗಿದೆ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಬ್ಯಾಟಿಂಗ್ ಲೈನಪ್ ವಿತ್ ಬೌಲಿಂಗ್ ಲೈನಪ್ ಕೂಡ ಅಷ್ಟೇ ಕಡಕ್ ಹಾಕೊಂಡಿರೋದಂತಾನೆ ಹೇಳ್ಬೋದಾಗಿದೆ. ಮೋಸ್ಟ್ ವಾಂಟೆಡ್ ಏನಪ್ಪಾ ಅಂತ ಹೇಳಿದ್ರೆ ಆಲ್ರೌಂಡರ್ಸ್ ಗಳ ಕ್ಯಾಟಗರಿ ನೋಡ್ತಾ ಇರೋ ಮಟ್ಟಿಗೆ A to Z ಗೌತಮಿ ನಾಯಕ್ ಅಂಡ್ ಅವ್ರೊಬ್ರೆ ನನ್ನ ಪ್ರಕಾರ ಹೊರಗಡೆ ಇರೋದು. ಮತ್ತೆ ಎಲ್ಲ ಕೂಡ ಪ್ಲೇಯಿಂಗ್ ಲೆವೆನ್ ನಲ್ಲಿ ಸೆಟ್ ಆಗುವಂತ ಪ್ಲೇಯಿಂಗ್ ಲೆವೆನ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಲ್ರೌಂಡರ್ಸ್ ಗಳದ್ದೇ ಚೆಂದಾಗಿರೋದು ಅಂತಾನೆ ಹೇಳ್ಬೋದಾಗಿದೆ. ನೋಡುವ ಪ್ಲೇಯಿಂಗ್ ಲೆವೆನ್ ಬಗ್ಗೆ ನೆಕ್ಸ್ಟ್ ಅಲ್ಲಿ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಟೀಮ್ ಆಗಿರುವಂತ 2ನೇ ಟೀಮ್ ಅಲ್ಲಿ ಆಗಿರುವಂತ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಹೋಗೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಮೀನ್ ಹಾಕೊಂಡು ಕ್ಯಾಪ್ಟನ್ಸಿ ಕಡೆ ಅದೇ ರೀತಿ ಕ್ಯಾಪ್ಟನ್ ಜಮೀಮನ ಆಗುವಂತ ಸಾಧ್ಯತೆ ಇದೆ. ಬ್ಯಾಟಿಂಗ್ ಲೈನಪ್ ಕಡೆ ಬರೋದಾದ್ರೆ ಶಿಪಾಲಿ ವರ್ಮಾ, ಜಮೀಮಾ ರೊಡ್ರಿಗಸ್, ಲೋರ್ನಾ ವೋಲ್ಕಾಟ್, ಅದೇ ರೀತಿಯಾಗಿ ದಿಯಾ ಯಾದವ್, ತಾನಿಯಾ ಭಾಟಿಯಾ, ಜಿಲಾಲಿ, ಮಮತಾ ಮದಿವಾಲ್, ಇಷ್ಟು ಜನ ಇರೋದಂತಾನೆ ಹೇಳ್ಬೋದಾಗಿದೆ. ಬ್ಯಾಟಿಂಗ್ ಲೈನಪ್ ಕಡೆಗೆ ಲೋರಾ ವುಲ್ಫ್ ಕಟ್ ಅವರು ಇರೋದಂತಾನೆ ಹೇಳ್ಬೋದಾಗಿದೆ. ಇವ್ರು ಸೌತ್ ಆಫ್ರಿಕಾ ಕ್ಯಾಪ್ಟನ್, ಇವ್ರನ್ನ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಪರ್ಚೇಸ್ ಮಾಡಿರೋದು. ಇವ್ರ ಕಡೆ ನಮ್ಮ RCB ಕೂಡ ಹೆಚ್ಚಿನಾಗಿ ಬಿಡ್ಡಿಗೆ ಹೋಗಿತ್ತು ಬ್ಯಾಟಿಂಗ್ ಲೈನಪ್ ನ ಮತ್ತೆ ಬಲಿಷ್ಠ ಮಾಡ್ಲಿಕ್ಕೆ, ಆದ್ರೆ ಆಗ್ಲಿಲ್ಲ ಅಷ್ಟೇ. ಬಿಟ್ರೆ ಬ್ಯಾಟಿಂಗ್ ಲೈನಪ್ ಶಿಪಾಲಿ, ಜೆಮಿಮ್ ಒನ್ ಆಫ್ ದ ಬೆಸ್ಟ್, ಲೋರಾ ವುಲ್ಕಟ್ ಅವರು 100% ಪ್ಲೇಯಿಂಗ್ ಲೆವೆನ್ ಸೆಟ್ ಟು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇರುವಂತ ಪ್ಲೇಯರ್ಸ್ ಗಳು. ಬೌಲಿಂಗ್ ಲೈನಪ್ ಕಡೆ ಬರೋದಾದ್ರೆ ನಂದಿನಿ ಶರ್ಮಾ ಅವರು ಇರೋದು, ಅದೇ ರೀತಿ ಆಲ್ರೌಂಡರ್ಸ್ ಕಡೆ ಬರೋದು ಚೇನ್ಯ ಹೆನ್ರಿ, ಸ್ನೇಹರಣ, ಶ್ರೀ ಚರಣಿ, ಮಿನ್ನು ಮಿನಿ, ಅದೇ ರೀತಿಯಾಗಿ ಅನುಬಲ್ ಸುತಾರಾಳ್, ಅದೇ ರೀತಿ ಮಿರ್ಜಾನಿ ಕಪ್, ನಿಖಿ ಪ್ರಸಾದ್, ಲಕ್ಕಿ ಹೇಮಂತೇಲ್, ಇವ್ರ ಜನ ಇರೋದಂತಾನೆ ಹೇಳ್ಬೋದಾಗಿದೆ. ಆಲ್ರೌಂಡರ್ಸ್ ಕಡೆಗೆ ಮೀನ್ ಹಾಕೊಂಡು ಬೌಲಿಂಗ್ ಅಲ್ಲಿ ಹೆಚ್ಚಿನಾಗಿ ಆಲ್ರೌಂಡರ್ಸ್ ಕಡೆ ಮೇಲೆ ಹೆಚ್ಚಿನಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ನಿಂತ್ಕೊಂಡಿರೋದು. ಬೌಲಿಂಗ್ ಲೈನಪ್ ನಂದಿನಿ ಶರ್ಮಾ ಅವರು ಒಬ್ರೆ ಮೀನ್ ಹಾಕೊಂಡು ಬೌಲಿಂಗ್ ಲೈನಪ್ ನ ಮುನ್ನಡೆಸ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಮೂರನೇಟ್ ಆಗಿರುವಂತ ಗುಜರಾತ್ ಜೈಂಟ್ಸ್ ಕಡೆ ಹೋಗೋದಾದ್ರೆ 3ನೇ ಟೀಮ್ ಅಲ್ಲಿ ಬ್ಯಾಟಿಂಗ್ ಲೈನಪ್ ಕಡೆ ಬರ್ತಾರೆ ಭಾರತಿ ಫುಲ್ಮಲಿ, ಅದೇ ರೀತಿ ಯಾಸ್ತಿಕಾ ಭಾಟಿಯಾ, ಬೆತ್ಲಮೋನಿಯಾ, ಶಿವಮ್ ಸಿಂಗ್, ದಾನಿಯಾ ವೆಟ್ ಹೋಡಿಗೆ. ಇದು ಬ್ಯಾಟಿಂಗ್ ಲೈನಪ್ ಆಗಿದೆ ಗುಜರಾತ್ ಜೈಂಟ್ಸ್ ಅಂತಾನೆ ಹೇಳ್ಬೋದಾಗಿದೆ. ಬೌಲಿಂಗ್ ಅಲ್ಲಿ ಬರೋದಾದ್ರೆ ಸೈನ್ಯ ಸಿದ್ದು, ರೇಣುಕಾ ಸಿಂಗ್, ಹೆಪಿ ಕುಮಾರಿ, ರಾಜೇಶ್ವರಿ, ಗಾಯಕ್ವಾಡ್ ಇರೋದಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ಆಲ್ರೌಂಡಿಂಗ್ ಕಡೆ ಬರೋದಾದ್ರೆ ನನ್ನ ಪ್ರಕಾರ ಇಲ್ಲಿ ಕ್ಯಾಪ್ಟನ್ ಹಾಕೊಂಡು ಆಶ್ ಗಾರ್ಡ್ನರ್ ಆಗುವಂತ ಸಾಧ್ಯತೆ ಇದೆ, ಅಥವಾ ಬೆತ್ಲ ಮೋನಿ ಅವರು ಆಗುವಂತ ಕೇಪಬಿಲಿಟಿನೂ ಇದೆ. ಬೆತ್ಲ ಮೋನಿ ಅವರೇ ಆಗುವಂತ ಹೆಚ್ಚಿನ ಕೇಪಬಿಲಿಟಿ, ಯಾಕಪ್ಪ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ಸಿನ ಮಾಡೋದು, ಸೆಟ್ಲ್ ಹಾಕೊಂಡು ಒಂದ್ ಕಡೆಗೆ ನಿಂತ್ಕೊಂಡು ಆಟ ಆಡುವಂತ ಕೇಪಬಿಲಿಟಿ ಬೆತ್ಲ ಮೋನಿ ಅವ್ರ ಹತ್ರ ಇರೋದು. ಆಲ್ರೌಂಡಿಂಗ್ ಕಡೆ ಬರೋದಾದ್ರೆ ಸೋಪಿ ಡಿವನ್, ಆಶ್ ಗಾರ್ಡ್ನರ್, ಗೇಮ್ ಗ್ರೇತ್, ಗ್ರೇನಿಯಾ ವ್ಯಾರಂ, ಕೇಶು ಗೌತಮ್, ಕನಿಕಾ, ತನುಜ್ ಕನ್ವರ್, ಅದೇ ರೀತಿಯಾಗಿ ಅನುಷ್ಕಾ ಶರ್ಮಾ, ಆಯುಷಿ ಸೋನಿ ಅವರು ಇರೋದಂತಾನೆ ಹೇಳ್ಬೋದಾಗಿದೆ. ಆಲ್ರೌಂಡರ್ಸ್ ಕಡೆ ನೋಡ್ತಾರೆ ಮಟ್ಟಿಗೆ 4ನೇ ಟೀಮ್ ಆಗಿರುವಂತ ಮುಂಬೈ ಇಂಡಿಯನ್ಸ್ ಕಡೆ ಹೋಗೋದಾದ್ರೆ ಬ್ಯಾಟಿಂಗ್ ಏನಪ್ಪಾ ಅಂತ ಬಂದ್ರೆ ಹರ್ಮನ್ ಪ್ರೀತ್ ಕೌರ್, ಕ್ಯಾಪ್ಟನ್ ಹಾಕೊಂಡ್ರೆ ಫರ್ಡರ್, ಅದೇ ರೀತಿಯಾಗಿ ಕಮ್ಲಿನಾ, ಇಷ್ಟು ಜನ 3 ಜನ ಜೆನ್ಯೂನ್ ಬ್ಯಾಟರ್ ಆಗಿರ್ತಾರೆ. ಬೌಲಿಂಗ್ ಲೈನಪ್ ಕಡೆ ಬರೋದಾದ್ರೆ ಸಬಿನಿ ಇಸ್ಲಾನಿ, ಅದೇ ರೀತಿ ಮೆಲಿಲೆ ಗ್ರೋತ್, ಸೈಕ್ ಇಶ್ಕಾಲಿಯಾ, ಇಷ್ಟು ಜನ ಬೌಲರ್ಸ್ ಆಗಿರೋದು. ಮುಂಬೈ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಲೈನಪ್ ಇರೋದು. ಆಲ್ರೌಂಡಿಂಗ್ ಕಡೆ ಬರೋದಾದ್ರೆ ನಿಖಲಿಯಾ ಕ್ಲೇರಿ, ಹ್ಯಾಲಿಯಾ ಮ್ಯಾಥ್ಯೂಸ್, ಮೀನ್ ಹಾಕೊಂಡು ಮ್ಯಾಥ್ಯೂಸ್ ಅವರು,
ಅಮ್ಜಿತಾ ಕೌರ್, ನೆಟಲ್ಸಿ ಬ್ರಂಟ್, ಅಮಿಲ್ ಖೇರ್, ಸಂಜೀವಿ ಸಂಜನಾ, ಸಂಕ್ರೀತ್ ಗುಪ್ತಾ, ತ್ರಿವೇಣಿ ವಸಂತ್, ಅದೇ ರೀತಿ ಪೂನಂ ಕಮಲೇರ್, ಅದೇ ರೀತಿ ನೆಲ್ಲಿ ರೆಡ್ಡಿ ಅವರು ಇರೋದಂತಾನೆ ಹೇಳ್ಬೋದಾಗಿದೆ. ಆಲ್ರೌಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೌಲಿಂಗ್ ನೆನಪ್ ಇನ್ಎಕ್ಸ್ಪೀರಿಯನ್ಸ್ ಒಂದೆರಡು ಟೀಮ್ ನನ್ನ ಪ್ರಕಾರ ಡೆಲ್ಲಿದು ಕೂಡ ಅದೇ ರೀತಿಯಾಗಿರೋದು. ಯುಪಿ ಕಡೆ ಬರೋದಾದ್ರೆ ಬೌಲಿಂಗ್ ಲೈನಪ್ ನೋಡ್ಬೋದು, ಒನ್ ಆಫ್ ದ ಬೆಸ್ಟ್ ಇರೋದು. ಮೆಗ್ಲೆನಿಂಗ್ ಬ್ಯಾಟಿಂಗ್ ಕಡೆ ಬರೋದಾದ್ರೆ ಮೆಗ್ಲೆನಿಂಗ್ ಅವ್ರು ಇರೋದು, ಪೂನೆಂ ಲಿಚಿತ್, ಅದೇ ರೀತಿ ಕಿರಣ್ ನವಗೇರೆ, ಸಿಮ್ರೇಶ್ ಶೇಖ್, ಸಿಪಾಲಿ ಗಿರಿ ಅವರು ಇರೋದು ಬ್ಯಾಟಿಂಗ್ ಲೈನಪ್ ಅಲ್ಲಿ. ಬೌಲಿಂಗ್ ಅಲ್ಲಿ ಬರೋದಾದ್ರೆ ಕ್ರಾಂತಿ ಗೌಡ್, ಸೋಫಿ ಎಲೆಕ್ಟನ್, ಅದೇ ರೀತಿ ಆಶಾ ಶೋಭ್ನ ಅವರು ಇರೋದು. ಆಲ್ರೌಂಡರ್ಸ್ ಕಡೆ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ ಡೇನ್ ಡೊಟ್, ಶ್ವೇತಾ ಶರಾವತ್, ಥಾರಸ್ ನೋರಿಸ್, ಶೇಖರ್ ಪಾಂಡೆ ಅವ್ರಿಗೆ ಸಿಕ್ಕಾಪಟ್ಟೆ ನಮ್ಮ RCB ಕೂಡ ಟಾರ್ಗೆಟ್ ಹೋಗಿತ್ತು. ಗೋನ್ಗೆ ತ್ರಿಷಾ, ಪ್ರತೀಕ್ ರಾವಲ್, ಹ್ಯಾರಿನ್ ಡಿಲೋ, ದೀಪ್ತಿ ಶರ್ಮಾ ಚೋಲೆ, ಟ್ರಿಯನ್, ಸುಮನ್, ಮೀನಾ ಇಷ್ಟು ಜನ ಇರೋದಂತಾನೆ ಹೇಳ್ಬೋದಾಗಿದೆ. ಒನ್ ಆಫ್ ದ ಬೆಸ್ಟ್ ಇರೋದು ನನ್ನ ಪ್ರಕಾರ ನೋಡ್ತಾ ಇರೋ ಮಟ್ಟಿಗೆ ಎಲ್ಲ ಟೀಮ್ಸ್ ಗಳು ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಆಸ್ ಯೂಸ್ವಲ್ ಒನ್ ಆಫ್ ದ ಬೆಸ್ಟ್ ಇರೋದು. ಲೇರ್ನ ಬೆಲ್ ಅವ್ರು ಇರೋದು, ಮೇನ್ ಅಕೌಂಟ್ ಲಿಸಿ ಸ್ಮಿತ್ ಅವರು ಬೌಲಿಂಗ್ ಲೈನಪ್ ಅಲ್ಲಿ ಮೇನ್ ಅಕೌಂಟ್ ಇರ್ತಾರೆ. ಆರ್ಡರಿಂಗ್ ಡಿಪಾರ್ಟ್ಮೆಂಟ್ ನೋಡ್ತಾ ಇರೋ ಮಟ್ಟಿಗೆ ಬೆಸ್ಟ್ ಇರೋದು, ಒನ್ ಆಫ್ ದ ಕ್ರೇಜಿಯಸ್ಟ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಆರ್ಡರಿಂಗ್ ಡಿಪಾರ್ಟ್ಮೆಂಟ್ ಇರೋದು ಅಂತಾನೆ ಹೇಳ್ಬೋದಾಗಿದೆ. ನೋಡಿ ಯಾವ ರೀತಿ ಆಗುತ್ತೆ ಅಂತ. ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ ಆಲ್ 5 ಟೀಮ್ಸ್ ಗಳ ಫೈನಲ್ ಸ್ಕ್ವಾಡ್ ಯಾವ ರೀತಿ ಇರೋದು ಅಂತ ತಿಳಿಸ್ಕೊಡ್ಲಿಕ್ಕೆ ನಿಮ್ಗೆ ವಿಡಿಯೋ ಮಾಡಿರೋದು. ನಿಮ್ ವಿಡಿಯೋ ಶೇರ್ ಕಾಮೆಂಟ್ ಮಾಡಿ. ನೀವು ಹೆಚ್ಚಿನ WPL IPL ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.